ಯೋಜನೆಯನ್ನು ಪ್ರವೃತ್ತಿಯಾಗಿಸಿಕೊಂಡಿದ್ದವರು. ಕೆನರಾ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿ 28 ವರ್ಷಗಳು ಸೇವೆ ಸಲ್ಲಿಸಿದ ನಂತರ ಸ್ವಯಂ ನಿವೃತ್ತಿ ಪಡೆದು ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಕನ್ನಡದ ಪ್ರಮುಖ ನಿಯತಕಾಲಿಕಗಳಲ್ಲಿ ಕಳೆದ 20 ವರ್ಷಗಳಿಂದ 800ಕ್ಕೂ ಹೆಚ್ಚು ಹನಿಗಮನಗಳು ಪ್ರಕಟಗೊಂಡಿವೆ. ಶುಭಾಂಗಿ, ಎರೆಹುಳು ಕವನ ಸಂಕಲನಗಳು, ಬುಗ್ಗೆ, ಮಳೆ, ಮರಗಳು, ಹನಿಗಮನ ಸಂಕಲನ, ಇದರ ಜೊತೆಗೆ ಆಲಿಕಲ್ಲು ಎಂಬ ಕಿರು ಕವಿತೆಗಳ ಸಂಕಲನ ಇತ್ತೀಚೆಗೆ ಬಿಡುಗಡೆಗೊಂಡಿದೆ. ಅಲ್ಲದೆ ತರಂಗ ವಾರಪತ್ರಿಕೆಯಲ್ಲಿ ಭಾವ ಬದುಕು ಅಂಕಣ ಹಾಗೂ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನೆನಪಿನ ನೆಂಟರು ಅಂಕಣಗಳ ಬರಹಗಾರರು ಆಗಿರುವ ಶಿವಶಂಕರ್ ಅವರು ಹಳ್ಳಿ ಹಳ್ಳಿಗೂ ಕಾವ್ಯಧಾರೆಯನ್ನು ಹರಿಸುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ತಮ್ಮ ಶುಭದ ಪ್ರಕಾಶನದ ಮೂಲಕ ಇದುವರೆಗೆ 20 ಕವನ ಸಂಕಲನಗಳನ್ನು ಪ್ರಕಟಿಸಿದ್ದು, ಕಳೆದೆರಡು ದಿನಗಳ ಹಿಂದೆ ಪ್ರಕಾಶನದ ವತಿಯಿಂದ ರಾಜ್ಯ ಮಟ್ಟದ ಕಾವ್ಯ ಕಮ್ಮಟವನ್ನು ಆಯೋಜಿಸಿದ್ದರು. ಈ ಸಂದರ್ಭದಲ್ಲಿ ಜರಿ ಆಯ್ದ ಹನಿಗಮನಗಳ ಸಂಕಲನ ಕೂಡ ಪ್ರಕಟಗೊಂಡಿದೆ. ಬನ್ನಿ ಅವರೊಂದಿಗೆ ಮಾತುಕತೆ ಆಡೋಣ. ನಮಸ್ಕಾರ ಜರಗನಹಳ್ಳಿ ಶಿವಶಂಕರ್ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶಿವಶಂಕರ್ ಅವರೇ, ಬದುಕಿನ ಹಾದಿಯಲ್ಲಿ ಈ ಕಾವ್ಯಾತ್ಮಕ ಮನಸ್ಸು, ನಿಮ್ಮ ಕಾವ್ಯಾತ್ಮಕ ಮನಸ್ಸು ಒಡಮೂಡಿದ್ದು ಯಾವಾಗ? ಅಂದರೆ ನಾನು ಬಾಲ್ಯದಲ್ಲೇ ಈ ಕಾವ್ಯದ ಕಡೆ ನನ್ನ ಒಲವು ಇತ್ತು. ಅಂದರೆ ಅದು ನಮ್ಮ ಹಳ್ಳಿಯ ನಾಟಕ ಇರ್ಬೋದು, ಅಥವಾ ಹಳ್ಳಿನಲ್ಲಿ ಕೇಳದಂಥ ಹಾಡುಗಳಿರ್ಬೋದು. ಮೊದಲೆಲ್ಲ ನಾವು ಗದ್ದೆ ಕಡೆ ಹೋದಾಗ, ಹೊಲದ ಕಡೆ ಹೋದಾಗ ಹಳ್ಳಿ ಹೆಣ್ಣುಮಕ್ಕಳು ತಮ್ಮ ಹಾಡಿನಿಂದ ತಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ರು. ಎಲ್ಲೋ ಅದರ ಪ್ರಭಾವ ನನ್ನ ಮೇಲೆ ಬೀರಿದೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗೇನೆ ನಮ್ಮ ತಂದೆಯವರು ವಿನೋಬ ಭಾವೆ ಅವರ ಅನುಯಾಯಿಗಳಾಗಿದ್ದರು. ಅವರು ಹೆಚ್ಚೆಚ್ಚು ಪುಸ್ತಕಗಳನ್ನು ಓದ್ತಾ ಇದ್ರು, ಮನೆಯಲ್ಲಿ ಸಂಗ್ರಹಿಸ್ತಾ ಇದ್ರು. ಹಾಗಾಗಿ ಆ ಪುಸ್ತಕದ ಕಡೆ ಒಂಚೂರು ಒಲವು ಬಂತು. ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ನಾನು LSL ಓದುವಾಗ ನನಗೊಂದು ಪ್ರಬಂಧದಿಂದ ಒಂದು ಬಹುಮಾನ ಬಂತು. ಅದನ್ನ ನಮ್ಮ ತಂದೆಯವರಿಗೆ ತಗೊಂಡೋಗಿ ಒಂದು ₹3 ಬಂದಿತ್ತು, ಅದು ಕೊಟ್ಟೆ. ಅವರು ನನ್ನನ್ನು ಮುಂದಿನ ದಿನ ಕರ್ಕೊಂಡೋಗಿ ಮೊದಲನೇ ಬಾರಿಗೆ ಸರ್ವಜ್ಞಾನ ವಚನಗಳು ಪುಸ್ತಕವನ್ನು ನನಗೆ ಕೊಡಿಸಿದ್ರು. ಅದು ಬಹುಶಃ ನನ್ನ ಓದಿಗೆ ಪ್ರೇರಣೆ ಕೊಟ್ಟಂತ ಸಂಗತಿ. ಅದು ಆಗ ನಿಮಗೆ ವಯಸ್ಸು ಏನಾಗಿದ್ರೆ ಒಂದು 12-13 ವರ್ಷ ಇರ್ಬೋದು. ಆವತ್ತಿಂದ ಮೊದಲನೇಗೆ ಅಂದ್ರೆ ಈ ಸರ್ವಜ್ಞನ ವಚನಗಳು ಅಥವಾ ಸರ್ವಜ್ಞನ ತ್ರಿಪದಿಗಳೇನಿದೆ, ಅದು ಓದ್ಲಿಕ್ಕೂ ಬಹಳ ಸುಲಭ ಮತ್ತು ಎಳೆ ವಯಸ್ಸಿನಲ್ಲಿ ಅವು ಬಹಳ ಆಕರ್ಷಣೀಯವಾಗಿರ್ತಾ ಇತ್ತು. ಹಾಗಾಗಿ ನಾನು ಆ ಕಡೆ ಹೆಚ್ಚೆಚ್ಚು ಓದೋದು ಮತ್ತು ಆ ರೀತಿಯಾಗಿ 1-2 ಸಾಲನ್ನು ಬರೆಯೋದಕ್ಕೆ ನನಗಾಗ್ಲೇ ಆ ಒಂದು ಹವ್ಯಾಸ ಹುಟ್ಕೊಳ್ತು ಅಂತ ನನ್ನ ನೆನಪು. ನೀವು ಕವಿತೆಗಳನ್ನು ಕೂಡ ಬರೆದಿದ್ದೀರಿ, ಹನಿಗವನಗಳನ್ನು ಕೂಡ ಹೆಚ್ಚು ಬರೆದಿದ್ದೀರಿ. ಇದು ಎರಡರಲ್ಲಿ ವ್ಯತ್ಯಾಸ ಇದೆ, ತುಂಬಾ ಸೂಕ್ಷ್ಮವಾದ ವ್ಯತ್ಯಾಸ. ನಿಮ್ಗೆ ಯಾವುದು ವ್ಯತ್ಯಾಸ ಕಾಣಿಸಿದೆ? ಅಂದ್ರೆ ಈಗ ನಮ್ಮ ಈ ಕಾವ್ಯ ಪರಂಪರೆನ ಅಥವಾ ಕಾವ್ಯವನ್ನು ನೋಡಿದಾಗ ಏನಾಗುತ್ತೆ, ಅದು ಕಾಲಕ್ಕೆ ಒಂದು ಹೊಸ ಹೆಸರುಗಳಲ್ಲಿ. ಈಗ ಏನಾಗುತ್ತೆ, ಕುವೆಂಪು ಅವರ ಒಂದು ಮಾತನ್ನ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಈಗ ಒಂದು ಸಂದರ್ಭದಲ್ಲಿ ಅವರನ್ನ ಒಬ್ಬರು ಪ್ರಶ್ನೆ ಮಾಡ್ತಾರೆ, ಈಗ ಹಳಗನ್ನಡ ಇದೆ ಮತ್ತು ಬಹಳ ಶಿಷ್ಟ ಸಾಹಿತ್ಯವನ್ನ ನೀವು ರಚನೆ ಮಾಡ್ಕೊಂಡು ಬಂದಿದ್ದೀರಾ, ಈಗ ನವ್ಯ, ಬಂಡಾಯ, ಈ ರೀತಿ ಸಾಹಿತ್ಯ ಪ್ರಕಾರಗಳು ಬದಲಾವಣೆ ಆಗ್ತಾ ಇರ್ತಾವಲ್ಲ, ಅದರ ಮುಖ್ಯ ಲಕ್ಷಣ ಏನು ಅಂತ ಒಮ್ಮೆ ಅವರನ್ನ ಒಬ್ರು ಪ್ರಶ್ನೆ ಮಾಡ್ತಾರೆ. ಆಗ ಅವರು ಮರುಪ್ರಶ್ನೆ ಮಾಡಿ ಕೇಳ್ತಾರೆ, ಈಗ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಇದ್ದಾರೆ, ಅವರು ಬುಗುಡಿಯನ್ನ ಧರಿಸ್ತಾ ಇದ್ರು. ನಂತರ ಏನಾಗುತ್ತೆ, ಈಗ ಹೊಸ ಫ್ಯಾಷನ್ ಬೇರೆ ಬರ್ತದೆ, ಅದು ಓಲೇನೋ ಏನೋ ಬೇರೆ ಬೇರೆ ಆಕಾರಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಒಂದು ಒಡವೆ ಆಭರಣ ಬರ್ತದೆ. ಆದ್ರೆ ಆ ಬುಗುಡಿಯನ್ನ ನಾವೇನು ಬಿಸಾಡೋದಿಲ್ಲ, ಅದು ಔಟ್ ಆಫ್ ಫ್ಯಾಷನ್ ಅಂತ ನಾವು ಬಿಸಾಡೋದಿಲ್ಲ. ಕಾರಣ ಏನಂದ್ರೆ ಅದರಲ್ಲಿ ಯಾವುದೋ ಒಂದು ಸತ್ವ ಇದೆ, ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತೆ. ಹೌದು, ಅಥವಾ ಚಿನ್ನದ ವ್ಯಾಲ್ಯೂ ಇದೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಅದು ನಮ್ಮ ಕಾಲಕ್ಕೆ ತಕ್ಕನಾಗೆ, ಹಾಗಾಗಿ ಅದನ್ನ ಬದಲಾವಣೆ ಮಾಡ್ಕೊಂಡು ನಾವು ನಮಗೆ ಬೇಕಾದಂತ ಒಂದು ಆಭರಣವನ್ನ ನಾವು ಮಾಡಿಕೊಳ್ತೇವೆ. ಹಾಗೆ ಸಾಹಿತ್ಯನೂ ಅಷ್ಟೇ. ಈಗ ಬಹುಶಃ ಎಲ್ಲವನ್ನು ಏನು ಹೇಳಬೇಕು ಹಿರಿಯರು ಹಿಂದೆ ಎಲ್ಲ ಹೇಳಿದ್ದಾರೆ. ಆದ್ರೆ ಈಗ ಹಳಗನ್ನಡವನ್ನ ಕುಳಿತು ನಾವು ಓದ್ಕೊಂಡು ಈಗಿರುವಂತ ಒಂದು ಸಂಯಮ ನಮ್ಮ ಕಾಣ್ತಾ ಇಲ್ಲ. ಅಂದ್ರೆ ಈಗ ಹೊಸ ಅದು ಸಿನಿಮಾ ಸಾಹಿತ್ಯ ಇರ್ಬೋದು ಅಥವಾ
ಬೇರೆ ಬೇರೆ ರೀತಿ ನಮ್ಮ ಹನಿಗವಿತೆ ಹೀಗೆ. ಆದ್ರೆ ಪ್ರಕಾರಗಳು ಆಯಾ ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಅದು ಹೊಸ ರೂಪಗಳಲ್ಲಿ ಹೊಸ ಶೈಲಿಗಳಲ್ಲಿ ಹೇಳ್ಬೇಕಾಗ್ತದೆ ಅಷ್ಟೇ. ಆ ವ್ಯತ್ಯಾಸವನ್ನ ನೀವಿಲ್ಲಿ ಕಂಡಿರ್ತೀರಿ. ಖಂಡಿತ. ಮತ್ತೆ ನಾನು ರೂಢಿಸ್ಕೊಂಡಿದ್ದು ಅಂದ್ರೆ ಈಗ ಅನೇಕ ಕಾರಣ ಇದೆ ಅದಕ್ಕೆ. ಅಂದ್ರೆ ಈಗ ಬಹುಶಃ ಒಂದು 4 ಸಾಲಿನಲ್ಲಿ ನಾನು ಬರೀಲಿಕ್ಕೆ, ನನಗೆ ಬ್ಯಾಂಕಲ್ಲಿ ಕೆಲಸದಲ್ಲಿದ್ದೆ ನಾನು. ಮತ್ತೆ ನನಗೆ ಒಂದು ಅಕಾಡೆಮಿಕ್ ಶಿಸ್ತು, ಅಂದ್ರೆ ಒಂದು ವಿಶ್ವವಿದ್ಯಾಲಯದಲ್ಲಿ ಓದುವಂತ ಅನುಕೂಲ ಆಗ್ಲಿ ಅಥವಾ ಬೇರೆ ಬೇರೆ ಆ ತಾಳ್ಮೆ ಆಗ್ಲಿ ಅದು ಇರ್ಲಿಲ್ಲ. ಅಂದ್ರೆ ಮತ್ತೆ ನಾನು ಈ 4 ಸಾಲುಗಳಲ್ಲಿ ನಾನು ಏನ್ ಹೇಳ್ಬೇಕು ಅಂತಿದ್ದೆ ಅದು ತುರ್ತಾಗಿ ಹೇಳುವಂತ ಕೆಲಸಕ್ಕೆ ನಾನು ತೊಡಗಿದಾಗ ಅದನ್ನ ಬಹಳ ಓದುಗರಾಗ್ಲಿ ಅಥವಾ ಮಾಧ್ಯಮದವರಾಗ್ಲಿ ಅದನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ರು. ಹಾಗಾಗಿ ನನಗೇನಾಯ್ತು ಅಂದ್ರೆ ಆ ಪ್ರಕಾರ ಹೆಚ್ಚು ಬರೀಲಿಕ್ಕೆ ಅವಕಾಶವನ್ನ ಅವ್ರು ಕಲ್ಪಿಸ್ಕೊಟ್ರು. ಮತ್ತೆ ಅದನ್ನ ರೂಢಿಸ್ಕೊಂಡೆ ನಾನು. ಹಾಗಾಗಿ ಅದಕ್ಕೊಂದು ಯಶಸ್ಸು ಕೂಡ ಬಂತು ಅದು. ಹಾಗಾಗಿ ನಾನು ಹೆಚ್ಚೆಚ್ಚು ಅನಿಗವಿತೆಗಳನ್ನ ಬರೀಲಿಕ್ಕೆ ಪ್ರೋತ್ಸಾಹ ಕೊಟ್ಟವರೇ ಮಾಧ್ಯಮದವರು. ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಅನುಕೂಲ ಆಯ್ತು. ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಆಗಿದೆ. ಈಗ ನಾವು 5 ದಿನದ ಕ್ರಿಕೆಟ್ ನೋಡ್ತಾ ಇದ್ವಿ, ಈಗ 1 ದಿನದ ಕ್ರಿಕೆಟ್ ನೋಡ್ತೇವೆ. ಹಾಗೆ 5 ದಿನದ ಕ್ರಿಕೆಟ್ಗೆ ಬೆಲೆ ಇಲ್ಲ ಅಂತಾಗ್ಲಿ ಅಥವಾ ಒಂದು ಕ್ರಿಕೆಟ್ಗೆ ಹಾಗೆ ಆ ರೀತಿ ಇರುತ್ತೆ. ನನ್ನ ಅನಿಗವಿತೆಗಳನ್ನ ನಾನು ನನಗೆ ಇಷ್ಟವಾದಂತ ಪ್ರಕಾರ ನಾನು ರೂಢಿಸ್ಕೊಂಡಿದ್ದು ಮತ್ತು ಆ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಅದರ ಬಗ್ಗೆ ನನಗೆ ಬಹಳ ಪ್ರೀತಿ ಇದೆ. ಅದನ್ನ ನಾನು ಯಾವಾಗಲೂ ಕೂಡ ಆ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀನಿ. ಅನಿಗವಿತೆ ಮತ್ತು ದೊಡ್ಡ ಕವಿತೆಗೆ ಅದಕ್ಕೆಲ್ಲ ವಿಮರ್ಶಕರೊಟ್ಟಿಗೆ ನಾನು ಚರ್ಚೆಗೆ ಇದಾಗ್ತೀನಿ. ನಮ್ಮ ಕಿರಂ ನಾಗರಾಜ್ ಅಂತವರು ಪ್ರಖ್ಯಾತ ವಿಮರ್ಶಕರು ಒಂದು ಮಾತಾಡಿ ನಮ್ಗೆಲ್ಲ ಅದನ್ನ ಬಗ್ಗೆ ಒಂದು ಉತ್ತರಗಳನ್ನ ಕೊಡುವಂತ ಕೆಲಸನೂ ಮಾಡಿದ್ದಾರೆ. ಅವರೊಂದು ಸಂದರ್ಭದಲ್ಲಿ ಹೇಳ್ತಾರೆ, ಈಗ 35 ಮೈಲಿ ಒಬ್ಬ ಮನುಷ್ಯ ಒಲಿಂಪಿಕ್ ರೇಸಲ್ಲಿ ಓಡ್ತಾನೆ, ಒಬ್ಬ 100 ಮೀಟರ್ ಓಡ್ತಾನೆ, 100 ಮೀಟರ್ ಅಷ್ಟೇ. ಆದ್ರೆ ಅಲ್ಲಿ ಇಬ್ಬರಿಗೂ ಕೊಡುವಂತ ಪದಕ ಒಂದೇನೆ. ಆದ್ರೆ ಅವರವ್ರ ಕ್ಷೇತ್ರದಲ್ಲಿ ಮಾಡಿದಂತ ಸಾಧನೆ ಏನು ಅಂತ ಗುರುತಿಸ್ತಾರೆ. ಹಾಗಾಗಿ ಮಹಾಕಾವ್ಯ ಬರೆದವರು ಮತ್ತೆ ಬೇರೆ ಬೇರೆ ಪ್ರಕಾರಗಳನ್ನ ಕೆಲಸ ಮಾಡೋರು. ಹಾಗೇನೆ ನಾವು ಅನಿಗವಿತೆಯನ್ನು ಕೂಡ ಬರಿತಾ ಇದ್ದೀವಿ. ಹಾಗಾಗಿ ವಿಮರ್ಶೆನಲ್ಲಿ ತ್ರಿಪದಿಗೆ ಒಂದು ಬೆಲೆ ಕೊಡ್ತಾರೆ, ಚೌಪದಿಗೆ ಒಂದು ಬೆಲೆ ಕೊಡ್ತಾರೆ, ಅದೆಲ್ಲ ಇದೆ. ಆದ್ರೆ ಕಾವ್ಯದ ಮೂಲ ಗುಣ ಒಂದೇ ಅಂತ ನಾನು ನಂಬಿಕೊಳ್ತೇನೆ. ಶಿವಶಂಕರ್ ಅವರೇ, ನಮ್ಮ ವೀಕ್ಷಕರೊಬ್ರು ದೂರವಾಣಿ ಕರೆ ಮಾಡಿದ್ದಾರೆ, ನಿಮ್ಮೊಂದಿಗೆ ಮಾತಾಡ್ಬೇಕು ಅಂತ. ಅವ್ರ ಹತ್ರ ಮಾತಾಡಿ ನಂತರ ನಮ್ಮ ಮಾತುಕತೆನ ಮುಂದುವರ್ಸೋಣ. ಹೌದಾ? ಹಲೋ 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 ಹೇಳಿ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ನನಗೆ ಜಗನ್ನಳ್ಳಿ ಅವರಿಗೆ ಒಂದು ಪ್ರಶ್ನೆ ಕೇಳಬೇಕಾಯ್ತು. ಹೇಳಿ ಸರ್. ಯಾಕೆಂದ್ರೆ ಅವರು ಸಮಾಜದ. ನಮಸ್ಕಾರ ಶಿವಶಂಕರ್. ನಮಸ್ಕಾರ. ನಾನು ವಿಶ್ವನಾಥ್ ಅಂತ, ಶ್ರೀಕಂಠೇಶ್ವರ ನಗರದಿಂದ. ನಾನು ನಿಮ್ಮ ಅನುಭವನ ನೋಡಿದೀನಿ, ನೋಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಆದ್ರೆ ಈ ಸಮಾಜದ ಎಲ್ಲಾ ಇದಕ್ಕೂ ಪ್ರತಿಕ್ರಿಯಿಸಿ ನೀವು ಅನುಭವನ ಬರೀತೀರಾ. ಈಗ ರಾಜಕೀಯದ ಪರಿಸ್ಥಿತಿ ನೋಡಿ ಅದನ್ನ ಪ್ರತಿಬಿಂಬಿಸುವಂತ ಯಾವ್ದಾದ್ರು ಒಂದು ಒಳ್ಳೆ ಚುಟ್ಕನ ಹೇಳ್ತೀರಾ ನಮ್ಮ ಇದಕ್ಕಾಗಿ, ವೀಕ್ಷಕರಿಗಾಗಿ? ಆಗ್ಲಿ. ಈ ಆತರ ನಾನು ಹಿಂದೆ ಬರ್ದದ್ದು ಅದೆಷ್ಟು ನಿಮ್ಮ ಪ್ರಶ್ನೆಗೆ ಪ್ರಸ್ತುತನೋ ಅದು ಬೇರೆ. ಹೇಳೋದು ನಾನು ನೆನಪಾಗಿದ್ದನ್ನ ನಾನು ಹೇಳ್ತೇನೆ. ಕೊಳಚೆ ಪ್ರದೇಶಗಳಿಗೆ ದಂಡೆತ್ತಿ ಮುತ್ತಿಗೆ ಹಾಕುತ್ತವೆ, ಕೊಳಚೆ ಪ್ರದೇಶಗಳಿಗೆ ದಂಡೆತ್ತಿ ಮುತ್ತಿಗೆ ಹಾಕುತ್ತವೆ ಹಗಲಲ್ಲಿ ನೊಣಗಳು, ರಾತ್ರಿಯಲ್ಲಿ ಸೊಳ್ಳೆಗಳು, ಚುನಾವಣೆಯ ಸಮಯದಲ್ಲಿ ರಾಜಕಾರಣಿಗಳು. ಅಂದ್ರೆ ಅದು ಸರಿಯಲ್ಲ ಅನ್ನೋ, ಸರಿ ಅಂತ ಹೇಳೋ ಮಾತಲ್ಲ. ಅಂದ್ರೆ ಒಂದು ಹನಿಗವಿತೆನಲ್ಲಿ ಒಂದು ಹಾಸ್ಯ, ಒಂದು ವ್ಯಂಗ್ಯವನ್ನ ಮುಡಿಸಿ. ಅದೇ ಪ್ರಶ್ನೆ ಸರ್, ನಾನು ನಿಮ್ಮನ್ನು ಕೇಳಬೇಕು ಅಂತಿದ್ದೆ. ಹನಿಗವನ ಅಂತಂದ್ರೆ ಪದಗಳ ಜೊತೆ ಚೆಲ್ಲಾಟ ಅಂತಾನೆ ಹೇಳ್ಬಹುದು ಒಂದು ರೀತಿನಲ್ಲಿ. ಅಲ್ಲಿ ವಿಷಯಕ್ಕಿಂತ ಹೆಚ್ಚು ಆ ಪದಗಳ ಜೊತೆ ಚೆಲ್ಲಾಟ ಮತ್ತು ಒಂದು ವಿಡಂಬನೆ, ಹಾಸ್ಯವನ್ನ ತರೋ ಪ್ರಯತ್ನನೇ ಕವಿಯ ಮುಖ್ಯ ಪ್ರಾಮುಖ್ಯತೆ ಆಗಿರುತ್ತೆ. ಈ ವಿಚಾರದಲ್ಲಿ ನೀವು ಯಾವ ರೀತಿ ಪ್ರಯತ್ನ ಮಾಡಿದ್ದೀರಿ? ಅಂದ್ರೆ ನೀವು ಹೇಳೋ ಮಾತಲ್ಲಿ ಒಂಚೂರು ಬದಲಾವಣೆ ಮಾಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಕಾವ್ಯ ಹಾಸ್ಯಕ್ಕೆ ಮೀಸಲಾಗಿ ಅನಿಗವಿತೆ ಇದೆ ಅಂತಲ್ಲ, ಅದನ್ನ ವಿರುದ್ಧವಾಗಿ ಒಂದು ಗಂಭೀರತೆಯನ್ನು ತಂದು ಕೊಡಬೇಕು ಅಂತ ನಾನು ಬಹಳ ಪ್ರಯತ್ನ ಪಟ್ಟುಕೊಂಡಿರೋ ನಾನು. ಯಾಕೆಂತ ಹೇಳಿದ್ರೆ ಈಗ ಒಟ್ಟಾರೆ ಈ ಒಂದು 20 ವರ್ಷಗಳ ಹಿಂದೆ ಹೆಚ್ಚು ಅನಿಗವಿತೆಗಳು ಕಾಣಿಸ್ಕೊಳ್ತಾ ಇದೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ಈ ಪದಗಳ ಒಡೆದು ಆಟ ಆಡೋದು, ಅದನ್ನ ಶ್ಲೇಷಾರ್ಥಗಳನ್ನು ಹುಡುಕೋದು ಹೆಚ್ಚು ನಡೆದಿದೆ. ಬಹುಶಃ ಕನ್ನಡದಲ್ಲಿ ಯಾವತ್ತೂ ಕಾಣದಂತ ಅತಿ ಹೆಚ್ಚು ಈಗ ನಡೆದಿದೆ. ಮದುವೆ ಆದ ಮೇಲೆ ಹುಡುಗಿ ಆಗುತ್ತಾಳೆ ದಪ್ಪ,
ಇದು ಡುಂಡಿರಾಜ್ ಬರೆದಿದ್ದಾನೆ. ಮದುವೆ ಆದ ಮೇಲೆ ಹುಡುಗಿ ಆಗುತ್ತಾಳೆ ದಪ್ಪ, ಹುಡುಗ ಆಗುತ್ತಾನೆ ಹೌ ದಪ್ಪ. ಹೀಗೆ ಅಂದ್ರೆ ಈ ಪದಗಳ ಒಟ್ಟಿಗೆ ಆಡೋದು ಅಷ್ಟೇ ಸೀಮಿತ ಅಂತಲ್ಲ, ಅಂದ್ರೆ ಈಗ ಅದು ಹೆಚ್ಚು ನಡೆದಿದೆ. ನಗಬೇಕು ಎಂದೆಯ ಪ್ರಿಯ, ನಗಬೇಕು ಎಂದೆಯ ಪ್ರಿಯ, ನಾನು ನಗಬೇಕಾದರೆ ಮೈ ತುಂಬಾ ನಗಬೇಕು. ಈ ನಗಬೇಕು ಅನ್ನೋದನ್ನೇ ಅದನ್ನು ಹೇಗೆ ಹಾಗೆ ಗಲ್ಲಿಗೆ ಹೋದವನು ಸಾಯುತ್ತಾನೆ, ಗಲ್ಲಿಗೆ ಹೋದವನು ಸಾಯುತ್ತಾನೆ, ಬೇಕಾದರೆ ಬಂದು ನೋಡಿ ನಮ್ಮ ಗಲ್ಲಿಗೆ ನಾನು ಬದುಕಿದ್ದೆ. ಹೀಗೆ ಇದು ಪದಗಳ ಒಟ್ಟಿಗೆ ಆಟ ಆಡೋದು. ಇದು ಎಲ್ಲಾ ಕಾಲದಲ್ಲೂ ನಡೆದಿದೆ. ಬಸವಣ್ಣವರು ಕೂಡ ಆಟ ಆಡಿದ್ದಾರೆ. ತೊರೆಯಮೀವ ಅಣ್ಣಗಳಿರ, ತೊರೆಯಮೀವ ತಮ್ಮಗಳಿರ, ತೊರೆಯಿಂಬೋ ಪರ ನಾರಿಯ ತೊರೆಯಿಂಬೋ ಪರ ದನವ ತೊರೆಯಿಂಬೋ, ಹೀಗೆ ಅಂತ ಇದೆ. ಆಟಗಳ ಆಡಿದ್ದಾರೆ. ರಾಗಿ ತಂದಿರಿಯ ಬಿಟ್ಟಕ್ಕೆ ರಾಗಿ ತಂದಿರಿಯ, ಭೋಗ್ಯರಾಗಿ ನೀವು ಯೋಗ್ಯರಾಗಿ ಅಂತ ದಾಸರು ಕೂಡ ಆಟ ಆಡಿದ್ದಾರೆ. ಅದು ಇದೆ. ಈ 20 ವರ್ಷಗಳಲ್ಲಿ ಈ ಬಗ್ಗೆ ತುಂಬಾ ಆಟ ಆಡಿದ್ದಾರೆ. ಅದರಿಂದ ಆ ಶ್ಲೇಷಾರ್ಥಗಳನ್ನ ಅದನ್ನ, ಆದ್ರೆ ಈ ಹಾಸ್ಯಕ್ಕೇನೆ ಮೀಸಲು ಅಂತ ನಾವು ಹೇಳಕ್ಕಾಗಲ್ಲ. ಹಾಗಾಗಿ ಗಂಭೀರವಾಗಿ ಬರೆಯೋರು ಇದ್ದಾರೆ. ನಾನು ಆ ಗಂಭೀರತನಕ್ಕೆ ನಾನು ಹೆಚ್ಚು ಪ್ರಯತ್ನ ಪಟ್ಟವನು. ಹಾಗಾಗಿ ನನಗನ್ಸುತ್ತೆ ಈ ಬಗ್ಗೆ ನಾವು ಹೆಚ್ಚು ನೆನ್ನೆ ಕೂಡ ನನಗೊಂದು ನೆನಪಾಯ್ತು. ಏನು ಅಂತ ಹೇಳಿದ್ರೆ, ನಮ್ಮ ಬಟ್ಟೆನ ಸುಮ್ಮನೆ ಅದನ್ನಿನ್ನೂ ನಾನು ಪದ್ಯ ಮಾಡಿಲ್ಲ, ನನಗೆ ನನ್ನ ಮನಸ್ಸಲ್ಲಿ ಕಾಡ್ತಾ ಇರುವಂತ ಒಂದು ಸ್ಫೂರ್ತಿಯ ಸೆಲೆಯನ್ನ ನಾನು ನಿಮ್ಮ ಮುಂದೆ ಹೇಳ್ಕೊಳಕ್ ಇಷ್ಟಪಡ್ತೇನೆ. ಈಗ ಒಂದು ಈ ಬಟ್ಟೆಯನ್ನ ನಾವು ಕತ್ತರಿಸ್ಬೇಕಾದ್ರೆ ಒಂದು ದೊಡ್ಡ ಕತ್ತರಿ ಬೇಕು. ಅಂದ್ರೆ ಕತ್ತರಿ ಅಂದ್ರೆ ಒಂಚೂರು ದೊಡ್ಡದೇ ಇರುತ್ತೆ ಅಂತ. ಆದ್ರೆ ಇವುಗಳನ್ನ ಕೂಡಿಸಿ ಹೊಲಿಲಿಕ್ಕೆ ಒಂದು ಸಣ್ಣ ಸೂಜಿ ಬೇಕು. ಅಂದ್ರೆ ಈ ಸೂಜಿ ಮಾಡೋ ಕೆಲಸ ಇದೆಯಲ್ಲ, ಅದು ಕೂಡಿಸುವಂತ ಕೆಲಸ. ಅದು ನಮ್ಮ ದೇಹವನ್ನ ಕತ್ತರಿಸೋ ಕತ್ತರಿನೂ ಬೇರೆ, ಆದ್ರೆ ಕತ್ತರಿನೂ ಬೇಕು, ಸೂಜಿನೂ ಬೇಕು. ಆದ್ರೆ ಇವೆರಡರ ಮಹತ್ವವನ್ನು ನಾವು ಈ ರೀತಿ ನೋಡ್ಬೋದು. ಅಂದ್ರೆ ಕತ್ತರಿಸೋ ಕತ್ತರಿ ದೊಡ್ಡದಾಗಿರುತ್ತೆ, ಅದನ್ನ ಹೊಲಿಯುವಂತ ಸೂಜಿ ಬಹಳ ಸಣ್ಣದಾಗಿರುತ್ತೆ. ಅದರಿಂದ ಈ ಸಣ್ಣದಕ್ಕೂ ಕೂಡ ಬಹಳ ಪ್ರಾಮುಖ್ಯತೆ ಇದೆ. ಹಾಗಾಗಿ ನಾನು ಈ ಸಣ್ಣದು ಹೇಗೆ ನಮ್ಮಲ್ಲಿ ಗಂಭೀರತೆಯನ್ನ ಕಾಪಾಡಿಕೊಳ್ಳುತ್ತೆ ಅನ್ನೋದಕ್ಕೊಂದು ಕವಿತೆ ನನಗೆ ನೆನಪಾಗ್ತಾ ಇದೆ. ದೊಡ್ಡ ಆನೆ ಒಂಟೆಗಳಿಗಿಲ್ಲದ ವಿಷ ಸಣ್ಣ ಹಾವು ಚೇಳಿನೊಳಗೆ ಬಂತು. ದೊಡ್ಡ ಆನೆ ಒಂಟೆಗಳಿಗಿಲ್ಲದ ವಿಷ ಸಣ್ಣ ಹಾವು ಚೇಳಿನೊಳಗೆ ಬಂತು. ಉದ್ದ ತೆಂಗು ತಾಳೆಗಳಿಗಿಲ್ಲದ ಖಾರ ಸಣ್ಣ ಮೆಣಸಿನ ಗಿಡದೊಳಗೆ ಬಂತು. ಬೆಟ್ಟಕ್ಕೆ ಸಲ್ಲದ ಭಯಭೀತಿ ಸಣ್ಣ ಕವಣೆ ಕಲ್ಲಿಗೆ ಬಂತು. ಅಂದ್ರೆ ಇವತ್ತು ಈ ಪದ್ಯವನ್ನ ನಾನು ಹೇಗೆ ಎಲ್ಲ ವಿಶ್ಲೇಷಣೆ ಮಾಡಬಹುದು ಅದು ಅಂತಂದ್ರೆ ಬೇರೆ. ಅಂದ್ರೆ ಈ ಪದ್ಯ ನೋಡಿ, ಆನೆ ಒಂಟೆಗಳಲ್ಲಿ ಆಗಿರುವಂತ ಒಂದು ಸಣ್ಣ ಪ್ರಮಾಣದ ವಿಷ ಇದ್ಬಿಟ್ಟಿದ್ರೆ ಈ ಜಗತ್ತು ಏನೇನಾಗೋಗ್ತಾ ಇತ್ತು. ಹಾಗೇನೆ ಈ ತೆಂಗು ತಾಳೆ ಎಲ್ಲ ದೊಡ್ಡ ಮರಗಳು ಬೆಳೀತವೆ, ಅದ್ರಲ್ಲಿ ಖಾರ ಇಲ್ಲ. ಅದಕ್ಕೆ ಅನೇಕ ಅರ್ಥಗಳನ್ನು ನಾವು ಕಲ್ಪಿಸ್ಕೊಳ್ಬಹುದು. ಈ ಪ್ರತಿಮೆಗಿರುವಂತ ಶಕ್ತಿ ಅದು. ಹಾಗಾಗಿ ನಾನು ಅಣಿಗವಿತೆಗಳಲ್ಲಿ ಹೆಚ್ಚು ಪ್ರತಿಮೆಯನ್ನು ತರಲಿಕ್ಕೆ ಇಷ್ಟಪಡ್ತೇನೆ. ಈಗ ಇವತ್ತು ನಾವು ಅಣು ಬಾಂಬ್ ಆಗ್ಲಿ, ಇವತ್ತೆಲ್ಲ ನಮ್ಮ ವಿಜ್ಞಾನ ಯಾವ ಕಡೆ ಆಗಿದೆ ಅಂತ ಹೇಳಿದ್ರೆ, ಈ ಬಾಂಬ್ಗಳಾಗ್ಲಿ ಪ್ರತಿಯೊಂದು ನಮ್ಮ ಈ ಕಾರಣ, ನಮ್ಮ ದೊಡ್ಡ ಸಂಘರ್ಷದಕ್ಕೆ ಕಾರಣ ಆಗಿರೋದು ಈ ಅಣುವಿನ ಇದೇನೆ. ಇವತ್ತು ನೀವು ಯಾವುದೇ ಸ್ಫೋಟಕಗಳನ್ನು ತಗೊಂಡಾಗ ಈ ಅಣುವಿನ ಧಾತುಗಳ ಬಗ್ಗೆ ಇರುವಂತ ಇದೇನೆ. ಹಾಗಾಗಿ ಈ ದೊಡ್ಡ ಬೆಟ್ಟಕ್ಕೆ ನಾವು ಎದುರೋದಿಲ್ಲ, ಆದ್ರೆ ಸಣ್ಣ ಒಂದು ಕವಣೆಕಲ್ಲು ಹೊಡಿತೀವಿ ಅಂತ ಹೇಳಿದ್ರೆ ನಾವು ಎದುರ್ಕೊಳ್ತೀವಿ. ಹಾಗಾಗಿ ಈ ಸಣ್ಣ ಪ್ರಮಾಣದ ಪ್ರಭಾವ ಏನು ಅಂತ ಇದೆ. ಈ ಬ್ರಹ್ಮಾಂಡವನ್ನ ನೋಡಿ ನಾವು ಏನು ಎದುರ್ಕೊಳ್ತಾ ಇಲ್ಲ, ಆದ್ರೆ ಇವತ್ತೊಂದು ದಿನ ಸಣ್ಣ ಒಂದು ಕಣವನ್ನ, ಸಣ್ಣ ಒಂದು ಅಣುವಿನ ಇದನ್ನ ಇಟ್ಕೊಂಡು ನಾವು ಈ ಜಗತ್ತಿನ ಇವತ್ತು ಬಹಿದಲ್ಲಿ ಇದೆ. ಹೀಗೆ ಈ ರೀತಿಯಾದದ್ದನ್ನು ಹೇಳಬೇಕಾದ್ರೆ ನಾನು ಹಾಗೇನೆ ಈ ಅನಿಗವಿತೆಗಳನ್ನು ಹೇಗೆ ಪ್ರತಿಪಾದಿಸ್ಕೊಳ್ಳೋದು ಅಂತ ಕೂಡ ಬರ್ತದೆ. ಆ ಸಂದರ್ಭದಲ್ಲಿ ನನಗೆ ಯಾವತ್ತೂ ಕೂಡ ನಾನು ಈ ಪ್ರಕೃತಿನಲ್ಲಿ ಇರ್ತಕ್ಕಂಥ ಈ ಪ್ರತಿಮೆಗಳನ್ನ ಅದು ಏನು ಹೇಳುತ್ತೆ, ನಮ್ಮ ಬದುಕಿಗೆ ಬೇಕಾದಂತ ಒಂದು ಶೈಲಿ, ಬದುಕಿಗೆ ಬೇಕಾದಂತ ಒಂದು ಆದರ್ಶ ಈ ಪ್ರಕೃತಿಯ ಪ್ರತಿಯೊಂದು ವಸ್ತು ಹೇಳುತ್ತೆ ಅನ್ನೋದು ನನಗೆ ನಂಬಿಕೆ. ಅದು ಎಷ್ಟು ಸರಿ ಅನ್ನೋದು ನಾನಂತೂ ಅದನ್ನ ನಂಬಿದ್ದೇನೆ. ಅಗಾಧ ಕಡಲಿಗೂ ಹಾರಿ ಮುಗಿಲಾಗಿ ಹನಿ ಹನಿಯಾಗುವ ಈ ಸಮುದ್ರ, ಅಗಾಧವಾದ ಸಮುದ್ರಕ್ಕೆ ನಾನು ಮುಗಿಲಾಗಬೇಕು, ಹಾರಿ ಬರಬೇಕು, ಒಂದು ಹನಿಯಾಗಿ ನೆಲದ ಮೇಲೆ ಬೀಳಬೇಕು ಅಂತ ಆಸೆ ಪಡುತ್ತೇನೆ. ಅಗಾಧ ಕಡಲಿಗೂ ಹಾರಿ ಮುಗಿಲಾಗಿ ಹನಿ ಹನಿಯಾಗುವ ಆಸೆ, ಈ ನೆಲದ ಪ್ರತಿ ಹನಿಗೂ
ಈ ನೆಲದ ಪ್ರತಿ ಹನಿಗೂ ಓಡಿ ಓಡಿ ಕಡಲಾಗುವ ಹಾಗೆ. ಅಂದ್ರೆ ಬದುಕು ಹಾಗೇನೆ, ಈ ದೊಡ್ಡದು ಸಣ್ಣದಾಗಬೇಕು ಅನ್ಸುತ್ತೆ, ಸಣ್ಣದು ದೊಡ್ಡದಾಗಬೇಕು ಅನ್ಸುತ್ತೆ ಈ ಪ್ರಕೃತಿಯ ಹೀಗೆ. ಹಾಗಾಗಿ ನೀವು ಕವಿತೆಯನ್ನು ಇಷ್ಟಪಡ್ತೀರಾ ಅಂತ ಗೊತ್ತಾಯ್ತು ನನಗೆ ನೀವು ಕೇಳುವಂತ ಮಾತುಗಳಲ್ಲಿ. ಏರಿದರೆ ನಾನು ಹೇಳ್ದೆ, ಈ ಪ್ರಕೃತಿನಲ್ಲಿ ಪ್ರತಿಯೊಂದು ವಸ್ತು ಕೂಡ ಏನಾದ್ರೂ ಹೇಳಲಿಕ್ಕೆ ಪ್ರಯತ್ನ ಪಡುತ್ತೆ ಅಂತ. ನಾವು ಕುಳಿತಿರೋ ಕುರ್ಚಿ ಏನ್ ಹೇಳುತ್ತೆ, ನಾವು ಕುಳಿತಿರೋ ಮೇಜ್ ಏನ್ ಹೇಳುತ್ತೆ ಅಂತ ಕೂಡ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ ನಮ್ಗೇನು ಅಂತ ಅದ್ರ ಅಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ ಅದು ಏನು ಹೇಳುತ್ತೆ ಅಂತ. ನಾನು ಆಗ್ಲೇ ಸೂಜಿ ಏನ್ ಹೇಳುತ್ತೆ, ಕತ್ತರಿ ಏನ್ ಹೇಳುತ್ತೆ ಅಂತ ಆ ತರ ನೋಡಿದಾಗ, ಏರಿದರೆ ಮಂಚ ಗದ್ದುಗೆ ಸಿಂಹಾಸನ. ಈ ಮಂಚ ಅನ್ನೋದು ಸಾಂಸಾರಿಕವಾದಂತ ಪ್ರತಿಮೆ, ಗದ್ದುಗೆ ಸ್ವಾಮೀಜಿಗಳದ್ದು, ಮತ್ತೆ ಸಿಂಹಾಸನ ವಿಧಾನಸೌಧದ್ದು. ಏರಿದರೆ ಮಂಚ ಗದ್ದುಗೆ ಸಿಂಹಾಸನ, ಹೆಚ್ಚೆಂದರೆ 2-3 ಅಡಿ ಮೇಲೆ. ಜಾರಿದರೆ ಅಲ್ಲಿಂದ ಜಾರಿದರೆ ಗೋರಿ ಸಮಾಧಿ ಬೃಂದಾವನ, ಹೆಚ್ಚೆಂದರೆ 2-3 ಅಡಿ ಕೆಳಗೆ ಅಂತ. ಅಂದ್ರೆ ಇದರ ಉದ್ದೇಶ, ಈಗ ನೋಡಿ ಮಂಚ ಸಾಂಸಾರಿಕವಾದಿರ್ಬೋದು, ಗದ್ದುಗೆ ಸಿಂಹಾಸನ ಎಲ್ಲದರ ಕಾಲು ಇಲ್ಲ 2 ಅಡಿ ಇಲ್ಲ 3 ಅಡಿ ಅಷ್ಟೇನೆ. ಅಲ್ಲಿಂದ ನಾವು ಜಾರಿದ್ರೆ ಅಂದ್ರೆ ಬಿದ್ದಾಗ ಗೋರಿ ಬಡವರಿಗಿರ್ಬೋದು, ಸಮಾಧಿ ಶ್ರೀಮಂತರದಿರ್ಬೋದು, ಅಥವಾ ಬೃಂದಾವನ ಮಠಾಧೀಶರಿಗೋ ಸ್ವಾಮೀಜಿಗಳಿಗೂ ಇರ್ಬೋದು, ಆದ್ರೆ ಎಲ್ಲರನ್ನೂ ಉಳೋದು ಇಲ್ಲ 2 ಅಡಿ ಇಲ್ಲ 3 ಅಡಿ ಅಷ್ಟೇನೆ. ಹಾಗಾಗಿ ಈ ಬದುಕಿಗೆ ನಾವು ನಮ್ಮ ಅಧಿಕಾರಗಳು ನಮ್ಮ ಇದೆಲ್ಲ ಕೂಡ ಎಲ್ಲೋ ಒಂದು ಲೌಕಿಕವಾದಂತ ಇದು ಅಂತ. ಈ ಕೆಲವೇ ಪದಗಳಲ್ಲಿ ಆ ಜೀವನದ ಸತ್ಯವನ್ನ ಹೇಳೋದಿಕ್ಕೆ ಸಾಧ್ಯ ಆಗುತ್ತೆ ಈ ಹನಿಗವನಗಳಲ್ಲಿ. ಆಮೇಲೆ ಅದೇ ಹೇಳಿದ ಹಾಗೆ ಹಾಸ್ಯ ವಿಡಂಬನೆನೂ ಇರುತ್ತೆ, ಹಾಸ್ಯನೂ ಇರುತ್ತೆ, ಗಾಂಭೀರ್ಯ ಕೂಡ ಇರುತ್ತೆ. ಆದ್ರೂ ಕೂಡ ಹೆಚ್ಚಿನ ಓದುಗರು ಕವಿತೆಗಳಿಗಿಂತ ಕವನಗಳ ಕಡೆ, ಹನಿಗವನಗಳ ಕಡೆ ಹೆಚ್ಚಿನ ಆಸಕ್ತಿಯನ್ನ ಬೆಳೆಸ್ಕೊಂಡಿರೋದಕ್ಕೆ ಮತ್ತೆ ಓದೋದಿಕ್ಕೆ ಇಷ್ಟಪಡೋದಿಕ್ಕೆ ಅದರಲ್ಲಿರುವ ಈ ಸರಳವಾದ ಪದಗಳ ಬಳಕೆ ಮತ್ತು ಹಾಸ್ಯ ಕೂಡ ಕಾರಣ ಆಗುತ್ತೆ. ಅದರಲ್ಲಿ ಅನುಮಾನನೇ ಇಲ್ಲ. ಅಂದ್ರೆ ಒಂದು ಶೈಲಿ ಒಂದು ಕಾಲಕ್ಕೆ ಹೇಗೆ ಪ್ರಸ್ತುತ ಆಗ್ತದೆ ಅನ್ನೋದು ಬಹಳ ಮುಖ್ಯ. ಅದನ್ನ ಕವಿ ಕೂಡ ತಿಳ್ಕೊಳ್ಬೇಕಾಗ್ತದೆ. ಈಗ ನಾನೊಂದು ರಗಳೆ ಬರಿತೀನಿ ಅಂತಂದ್ರೆ ರಗಳೆಗಿರೋ ಬೆಲೆ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಈ ಸಂದರ್ಭಕ್ಕೆ ಅದು ಎಷ್ಟು ಪ್ರಸ್ತುತ ಅನ್ನೋದು ಮುಖ್ಯ. ಹಾಗಾಗಿ ಈಗ ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ಇದೆ, ಅದು ಆ ಕಾಲಕ್ಕೆ ಅವ್ರು ಕೊಟ್ಟಂತ ಬಹಳ ದೊಡ್ಡ ಒಂದು ಕಾವ್ಯ ಪ್ರಕಾರ ಅಂತ ನನಗನ್ಸುತ್ತೆ. ಆದ್ರೆ ಈಗ ಅದನ್ನ ನಾನು ಅನುಕರಣೆ ಮಾಡಿ ಹೋಗಿ ಅದೇ ರೀತಿ ಬರೆಯಕ್ ಹೋದಾಗ ಅದು ಈಗಾಗಲೇ ಅದು ಏನೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟುಬಿಟ್ಟಿದೆ. ಜನ ಅದನ್ನ ನಿರೀಕ್ಷೆ ಮಾಡೋದಿಲ್ಲ. ಜನ ಅಲ್ಟಿಮೇಟ್ಲಿ ಅಂದ್ರೆ ಕೊನೆಗೆ ಜನ ಎಷ್ಟು ಬುದ್ಧಿವಂತರು ಅಂದ್ರೆ ಅವರು ಹೊಸತನವನ್ನ ಸದಾ ಬಯಸ್ತಾ ಇರ್ತಾರೆ. ಒಂದು ಹೊಸ ರೀತಿಯನ್ನ, ಒಂದು ಹೊಸ ವಸ್ತುವನ್ನ, ಒಂದು ಹೊಸ ಏನೋ ಒಂದು ವಿನ್ಯಾಸವನ್ನಾಗ್ಲಿ, ಒಂದು ಹೊಸ 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 ಮನುಷ್ಯನ ಚಂಚಲತೆ ಇರ್ಬೋದು. ಅದು ಅಂದ್ರೆ ಅವನು ಹೊಸವನ್ನ ನಿರೀಕ್ಷೆ ಮಾಡ್ತಾನೆ. ಆ ನಿರೀಕ್ಷೆಯನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಇವಾಗ ನಿಮ್ಮ ಮೀಡಿಯಾನು ಅಷ್ಟೇನೆ, ನೀವೇನಾದ್ರೂ ಹೊಸದನ್ನು ಕೊಡದೆ ಹೋದ್ರೆ ಜನ ಅದನ್ನ ನಿರಾಕರಿಸ್ತಾರೆ. ಅದನ್ನ ಸ್ವಲ್ಪ ನಾವು ಕಾವ್ಯದ ಮೂಲ ವಸ್ತು ಒಂದೇ ಇರ್ಬೋದು, ಆದ್ರೆ ಅದನ್ನ ಹೇಳುವಂತ, ಪ್ರೆಸೆಂಟ್ ಮಾಡುವಂತದ್ದು, ಮಂಡಿಸುವಂತದ್ದು ಇವೆಲ್ಲ ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಶಿವಶಂಕರ್ ಅವರಿಗೆ ಒಂದು ಸಣ್ಣ ವಿರಾಮ ತಗೊಂಡು ನಮ್ಮ ವೀಕ್ಷಕರಿಗೆ ಕೆಲವು ಮಾಹಿತಿಯನ್ನ ನೀಡೋಣ. ಖಂಡಿತ.
ಅಪ್ಪ ನೀನ್ ನಾಣೆ ಆಗು ನಿಜಪ್ಪ. ಅದಕ್ಕೆ ಸಂಪಾದನೆ ಮಾಡಿದ್ದನ್ನ ಭದ್ರವಾಗಿ ಜೋಬ್ನಲ್ಲಿ ಇಟ್ಕೊಂಡು ಬರ್ಬೇಕು, ಕೈಯಲ್ಲಿ ಹಿಡ್ಕೊಂಡು ಕಪ್ಪಿ ಹಾಕಿ ಕುಳ್ಕೊಂಡು ಬರಬಾರ್ದು. ಅದಕ್ಕೆ ಕೊಣ ಎಲ್ಲ ನಿನ್ನ ಪೆದ್ದ 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 ಅನ್ನೋದು. ಅಪ್ಪ ಅಮ್ಮ ಹೇಳ್ದಾಗೆ ಇನ್ನೊಂದ್ಸಲ ಭದ್ರವಾಗಿ ಜೇಬಲ್ಲೇ ಇಟ್ಕೊಂಡ್ ಬರ್ತೀನಪ್ಪ. ಅಪ್ಪ ಅಪ್ಪ ಕಪ್ಪೆ ಹಾಕಿ ಕುಣ್ಕೊಂಡ್ ಬರಲ್ಲ ಅಪ್ಪ. ಶಿವಶಂಕರ್ ಅವರೇ, ನೀವು ಹೇಳಿದ್ರಿ ನೀವು ಚಿಕ್ಕವರಾಗಿದ್ದಾಗಲೇ ನಿಮ್ಮ ತಂದೆಯವರು ವಚನದ ಪುಸ್ತಕವನ್ನ ನಿಮ್ಗೆ ತೆಕ್ಕೊಟ್ರು ಅಂತೇಳಿ. ಅದ್ರ ಪ್ರಭಾವ ಈಗಲೂ ಕೂಡ ನಿಮ್ಮ ಕವನಗಳಲ್ಲಿ ಕಾಣಿಸ್ತಾ ಇದೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಆ ವಚನಗಳಲ್ಲಿರುವ ಸರಳತೆ, ಆ ವಿಷಯವನ್ನು ಹೇಳುವ ರೀತಿ, ಅದು ಕೂಡ ಹನಿಗವನದಲ್ಲಿ ಕಾಣಿಸ್ತಾ ಇದೆ. ಆ ಪ್ರಭಾವ ಆಗಿದೆಯಾ? ಖಂಡಿತ. ವಚನ ಚಳುವಳಿನೇ ಬಹುಶಃ ಜಗತ್ತಿನ ಒಂದು ವಿಶಿಷ್ಟವಾದಂಥ ಚಳುವಳಿ ಅಂತ ಹೇಳ್ಬೋದು. ಅದರ ಮಹತ್ವವನ್ನು ಸರಿಯಾಗಿ ನಾವು ಎಲ್ಲೋ ನಮ್ಮ ಈ ಕರ್ನಾಟಕದ ಮಟ್ಟಿಗಾದ್ರೂ ಅದರ ಹೆಚ್ಚು ಆ ಪ್ರಭಾವವನ್ನು ತಿಳ್ಕೊಳ್ಳೋಂಥ ಇದು ನಡೆದಿಲ್ಲ ಅಂತ ಇವತ್ತಿಗೂ ಕೊರತೆ ಅನಿಸುತ್ತೆ ನನಗೂ ಕೂಡ. ಹಾಗಾಗಿ ನೀವು ಹೇಳಿದಾಗೆ ವಚನಗಳನ್ನು ನಾನು ಹೆಚ್ಚು ಓದಕ್ಕೆ ಇಷ್ಟಪಡ್ತೀನಿ ಮತ್ತು ಅದರ ಪ್ರಭಾವ ನನ್ನಲ್ಲಿ ಹೆಚ್ಚಿಗೆ ಆಗಿದೆ. ವ್ಯಾಧನೊಂದು ಮಲವ ತಂದರೆ ಬಿಲಿವರೆಯ ಆಗಕ್ಕೆ, ಈ ಬಸವಣ್ಣನವರೊಂದು ವಚನ. ವ್ಯಾಧ ಈ ಬೇಡ ಒಂದು ಮಲವನ್ನು ಬೇಟೆ ಮಾಡಿ ತಗೊಂಡ್ಬಂದು, ವ್ಯಾಧನೊಂದು ಮಲವ ತಂದರೆ ಬಿಲಿವರೆಯ ಆಗಕ್ಕೆ, ಈ ಬಿಜ್ಜಳನ ಅರಸ ಸತ್ತರೆ ಒಂದು ಅಡಿಕೆಗೆ ಕೊಂಬವರೇನೆ ಕೂಡಲ್ಲ. ಅಂದ್ರೆ ಈ ಮೊಲನ ಬೇಟೆ ಮಾಡಿದವ್ರು ನನಗೆ ಬೇಕು ಅಂತ ಕಿತ್ತಾಡಿದ್ರೆ, ಆದ್ರೆ ಈ ಬಿಜ್ಜಳನ ರಾಜ ಸತ್ತೋದ್ರೆ ಯಾರಾದ್ರೂ ಒಂದು ಅಡಿಕೆಗೆ ತಗೊಳ್ತಾರ ಅಂತ. ಇದು ಅಂದ್ರೆ ನಮ್ಮ ದೇಹ, ನಮ್ಮ ಬದುಕು ಇದೆಲ್ಲ ಹೇಗೆ ಅನ್ನೋದ್ರ ಬಗ್ಗೆ ಈ ರೀತಿಯಾದಂಥ ವಚನನ ಅದನ್ನ ನಾವು ಆ ಪ್ರಭಾವ ಬೀರಿರೋದ್ರಿಂದನೇ ಬಹುಶಃ ನಾನು ಒಂದು ಪದ್ಯ ಬರ್ಕೊಂಡಿದ್ದೀನಿ. 10 ವರುಷ ನೆರಳಾಗಿ ನಿಂತ ಮರ, 10 ವರುಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರುಷ. 10 ವರುಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರುಷ. 100 ವರುಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಅಂದ್ರೆ ಕೇವಲ 10 ವರ್ಷ ಒಂದು ಮರ ಬದುಕಿ ಬೆಳೆದ್ರೆ ಹಣ್ಣು ಕೊಡುತ್ತೆ, ಹೂ ಕೊಡುತ್ತೆ, ತಾನು ಬೆಳೀತಾ ಇರುತ್ತೆ. ಆದರೆ ಅದನ್ನು ಕಡಿದಾಗ ಅದು ತೊಲೆಯಾಗಿ ನಮ್ಮ ಮನೆಯನ್ನು 100 ವರ್ಷ ಕಾಯುತ್ತೆ. ಆದರೆ ನಾವು ಒಬ್ಬ ರಾಜನಾಗಿಯೋ ಒಬ್ಬ ಶ್ರೀಮಂತನಾಗಿಯೋ ಏನೇ ಇದ್ರೂ ಕೂಡ 100 ವರ್ಷ ಬದುಕಿದ್ರು ಕೂಡ ಅವನಿಗೆ ಹೆಣವಾಗಿ 3 ದಿನ ಉಳಿದಕ್ಕಾಗೋದಿಲ್ಲ. ಹಾಗಾಗಿ ನಾನು ದಟ್ಟವಾಗಿ ಒಪ್ಕೊಳ್ತೀನಿ. ನನ್ನ ಅನಿಗವಿತೆಗಳಲ್ಲಿ ಹೆಚ್ಚು ತ್ರಿಪದಿಗಳಿರ್ಬೋದು, ಉಗಾಭೋಗ, ದಾಸರ ಉಗಾಭೋಗ, ಆಮೇಲೆ DVG ಅವರ ಮಂಕುತಿಮ್ಮನ ಕಗ್ಗ, ಈ ವಚನಗಳು ಹೆಚ್ಚು ಬಹುಶಃ ಅವು ನೋಡ್ಲಿಕ್ಕೂ ಕೂಡ ಈ ಹನಿಗವಿತೆಗಳ ರೀತಿಯಲ್ಲಿ ಕಾಣ್ತವೆ. ಮತ್ತು ಏನೋ ಅದು ನನಗೆ ಹೆಚ್ಚು ಬಹುಶಃ ಅದರ ಪ್ರಭಾವ ಹೆಚ್ಚಾಗಿರೋದ್ರಿಂದ ನಾನು ಈ ರೀತಿ ಬರ್ಕೊಂಡಿದ್ದೇನೆ. ಮನೆಗೆ ಬಂದವರೆಲ್ಲ ಬರಲು ಸಾಧ್ಯವೇ ಮನದೊಳಗೆ, ಒಂದು ಹನಿಗವಿತೆ ಅಂತ. ಇದು ಕೂಡ ವಚನದ ತದ್ರೂಪ ಇದ್ದಾಗಿದೆ. ಮನೆಗೆ ಬಂದವರೆಲ್ಲ ಬರಲು ಸಾಧ್ಯವೇ ಮನದೊಳಗೆ, ಬೆಳಕು ಬರುವಂತೆ ಕಾಮನ ಬಿಲ್ಲು ಬರುವುದೇ ಮನೆಯೊಳಗೆ. ಅಂದ್ರೆ ಮನೆಗೆ ಬಂದವರೆಲ್ಲ ಕೂಡ ನಮ್ಮ ಮನಸ್ಸಿಗೆ ಬರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಹಾಗೆ ಪ್ರತಿನಿತ್ಯ ಬೆಳಕು ನಮ್ಮ ಮನೆಗೆ ಬರುತ್ತೆ, ಆದ್ರೆ ಕಾಮನ ಬಿಲ್ಲು ಬರೋದಿಲ್ಲ. ಈಗ ಒಂದು ಹೀಗೆ ಇವೆಲ್ಲ ಕೂಡ ಎಲ್ಲ ಒಂದು ವಚನದ ಇದಿದೆ. ಕುಂಬಾರರು ಮಾಡಿದ ಹಣತೆಗೆ ಗಾಣಿಗರ ಎಣ್ಣೆಯ ಸುರಿದು, ಒಕ್ಕಲಿಗರು ಬೆಳೆದ ಹತ್ತಿಯ ಒಸೆದು ಬತ್ತಿಯ ಮಾಡಿ, ದೀಪವ ಹಚ್ಚಿದರೆ ಕುಲಗೆಟ್ಟ ಬೆಳಕು ನೋಡ. ಇದು ಅಷ್ಟೇ ನನಗನ್ಸುತ್ತೆ ವಚನದ ರೀತಿ ಇದೆ. ಹೀಗೆ ಅಲ್ಲಮ ಪ್ರಭು ಆಗ್ಲಿ ಅಥವಾ ಬಸವಣ್ಣವರಾಗ್ಲಿ ಅನೇಕ ನೀವು ಯಾವುದೇ ವಚನವನ್ನು ತಗೊಂಡಾಗ ಅದಕ್ಕಿರ್ತಕ್ಕಂಥ ಒಂದು ಮಹತ್ವವಾದ ಧೋರಣೆ ಇದೆಯಲ್ಲ, ಬಹಳ ಪ್ರಿಯವಾದದ್ದು. ಹಾಗಾಗಿ ಅಲ್ಲಮ ಪ್ರಭುನು ಅಷ್ಟೇನೆ ದೇವರನ್ನ ಗೇಲಿ ಮಾಡ್ತಾನೆ, ದೇವರನ್ನ ಹೇಗಿದ್ದಾನೆ ಅನ್ನೋದಕ್ಕೋಸ್ಕರ ನನ್ನ ಮೇಲೆ ಬಹಳ ಗಾಢವಾದಂಥ ಒಂದು ಪ್ರಭಾವ ನೀವು ಹೇಳಿದಾಗೆ ಬೀರಿರುವುದು. ಅಂದ್ರೆ ಈಗ ದೇವರು ಹೇಗಪ್ಪ ಇದ್ದಾನೆ ಅಂದ್ರೆ ಅಲ್ಲಮ ಪ್ರಭು ಕೆಲವು ಸಾಲುಗಳಲ್ಲಿ ಶಿಲೆಯೊಳಗಣ ಪಾವಕನ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ. ಅವನು ಹೇಳ್ತಾನೆ ಈ 2 ಕಲ್ಲು ತಾಕಿದ್ರೆ ಬೆಂಕಿ ಬರುತ್ತೆ. ಅಂದ್ರೆ ಈ 2 ಕಲ್ಲುಗಳ ಒಳಗಡೆ ಈಗಾಗಲೇ ಬೆಂಕಿ ಇದೆ ಅಂತ ಆಯ್ತು. ಆ ಥರ ಯಾರಿಗೂ ಕಣ್ಣಂಗಿದ್ಯಾ
ನೀನು ಸ್ವಲ್ಪ ಅದನ್ನ ಇದು ನಡೆಸಿದಾಗ ನೀನು ಕಾಣಿಸ್ತೀಯ. ಹೀಗೆ ಆ ವಿಷಯಗಳನ್ನ ಅದನ್ನ ಇಟ್ಕೊಂಡಾಗ ನನಗೆ ಒಂದು ಈಗ ಇವೆಲ್ಲ ನಮ್ಮ ಮನಸ್ಸಿನ ಮೇಲೆ ಏನೋ ಕೆಲಸ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನಾನು ಒಂದು ಸಣ್ಣ, ನೀವು ರೈಲ್ವೆ ಮಾಹಿತಿ ಇವೆಲ್ಲ ಕೊಡ್ತಾ ಇದ್ದೆ, ಒಂದು ನೆನಪಾಯ್ತು. ನಾನು ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ. ಒಂದೆರಡು ಬೋಗಿಗಳಿಗೂ ಆಚೆ ಇದ್ದ ಅದರ ಚಾಲಕ ನನಗೆ ಕಾಣಲಿಲ್ಲ. ನಾನು ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ, ಮುಂದೆ ಇದ್ದಂಥ ಚಾಲಕ ನನಗೆ ಕಾಣಲಿಲ್ಲ. ನಾನು ವಿಮಾನದಲ್ಲೂ ಹಾರಿ ಬಂದೆ, ಆಗಲೂ ಅಷ್ಟೇ ಅದರ ಚಾಲಕ ನನಗೆ ಕಾಣಲಿಲ್ಲ. ಇನ್ನು ಈ ಜಗದ ಚಾಲಕ ಕಾಣುವುದುಂಟೆ, ಕಾಣುವುದಿಲ್ಲ. ಅವನ ಕಾಯಕ ಅವನದು, ನನ್ನ ಪಯಣ ನನ್ನದು. ಹೀಗೆ ನಮಗೆ ನಿಲುಕದ, ನಮ್ಮ ಮನಸ್ಸಿಗೆ ಸಿಗತಾ ಇರುವಂತ ದೇವರು ಇನ್ನು ಈ ರೈಲ್ನಲ್ಲಿರುವಂತ ಒಬ್ಬ ಡ್ರೈವರೇ ಕಾಣಲ್ಲ, ವಿಮಾನದಲ್ಲಿರೋ ಡ್ರೈವರೇ ಕಾಣಲ್ಲ. ಈ ಒಟ್ಟು ಈ ಜಗದ ವ್ಯವಸ್ಥೆ ನಡೀತಾ ಇದೆಯಲ್ಲ, ಯಾರೋ ಹೇಗೋ ಒಂದು ಶಕ್ತಿ ಒಂದು ನಿಯಂತ್ರಣದಲ್ಲಿದೆ. ಅದು ನಮಗಿರುವಂತ ಈ ಸಣ್ಣ ಕಣ್ಣಲ್ಲಿ, ಒಂದು ಮುಷ್ಟಿಯಷ್ಟು ಹೃದಯದಲ್ಲಿ, ಒಂದು ಮುಷ್ಟಿಯಷ್ಟು ಮೆದುಳಿನಲ್ಲಿ ಅವನನ್ನು ಹೆಂಗೆ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಇದನ್ನ ಹೀಗೆ ದೇವರನ್ನು ಕೂಡ ಯೋಚನೆ ಮಾಡಿ ಹೇಗೆ ತಮಾಷೆ ಒಂದು ಸಂತೋಷ ಪಡ್ಬೋದು ಅನ್ನೋದಕ್ಕೆ ನನ್ನನ್ನು ನಾನೇ ಈಡು ಮಾಡಿಕೊಂಡು ಒಂದು ಸಣ್ಣ ಪದ್ಯ ಬರೆದಿದ್ದೇನೆ. ಏನಂದ್ರೆ, ಪುಣ್ಯಕ್ಷೇತ್ರಗಳ ತೀರ್ಥಯಾತ್ರೆ ಮಾಡಿ ಮುಡಿ ಕೊಡಬೇಕೆಂದು ಹರಕೆ ಹೊತ್ತಿದ್ದೆ. ಆದರೆ ದೇವರೇ ನಮ್ಮ ಮನೆಗೆ ಬಂದು ಮುಡಿ ತೆಗೆದುಕೊಂಡು ಹೋಗಿದ್ದಾನೆ, ಬೇಕಾದರೆ ನೋಡಿ ನನ್ನ ತಲೆಯನ್ನ. ಹಾಗೆ ಅದಕ್ಕೆ ನಮ್ಮ ಸ್ನೇಹಿತರು ಇದ್ದಾರೆ, ವೆಂಕಟರಮಣಪ್ಪ, ಪುಂಡಿತ್ ಅವರೆಲ್ಲ, ಸರ್ ಹಾಗಾದ್ರೆ ನೀವು ಕೆಲಸ ಮಾಡಿ, ಒಂದು ವಿಗ್ ಹಾಕೊಂಬಿಡಿ, ಯಾವ ದೇವ್ರು ಬಂದು ತಗೊಂಡು ಹೋಗ್ತಾರೆ ನೋಡ್ಲಿ ಅಂತ ಕೂಡ ತಮಾಷೆ ಮಾಡ್ತಾರೆ. ಹೀಗೆ ನಾವು ಒಂದು ವಿಷಯವನ್ನ, ಅದು ಗಂಭೀರತೆ ಇರಲಿ, ಅದು ಏನೇ ಇದ್ರು ಕೂಡ ರೀತಿಯಲ್ಲೂ ಕೂಡ ನೋಡ್ಬೋದು ಅಂತ ನೀವು ಹೇಳಿದ್ರಲ್ಲ. ನನಗೆ ಹಾಸ್ಯವಾಗೂ ನೋಡ್ಬೋದು, ಒಂದು ವಸ್ತುವನ್ನ ಅನೇಕ ರೀತಿಯಲ್ಲಿ ನೋಡುವಂತ ಕೆಲಸ ಮಾಡಬಹುದು. ನಂದೇ ಮಾತು ಜಾಸ್ತಿ ಆಯ್ತು. ಇಲ್ಲ ಹಾಗೇನಿಲ್ಲ. ಶಿವಶಂಕರ್ ಅವರೇ, ಮತ್ತೆ ಶುಭದ ಪ್ರಕಾಶನವನ್ನ ಕೂಡ ನೀವು ನಡೆಸ್ತಾ ಇದ್ದೀರಾ. ಈ ಪ್ರಕಾಶನದ ಮೂಲಕ ನೀವು ಹಲವು ಕವನ ಸಂಕಲನಗಳನ್ನ ಬಿಡುಗಡೆ ಮಾಡಿದ್ದೀರಾ. ಆದ್ರೆ ಬರೀ ಕವನ ಸಂಕಲನಗಳನ್ನ ಮಾತ್ರ ನೀವು ಬಿಡುಗಡೆ ಪ್ರಕಟಿಸಿದ್ದೀರಾ. ಇದಕ್ಕೆ ಕಾರಣ ಏನು? ಯಾಕೆಂದ್ರೆ ಕಾರಣ ನೀವೇ. ಏನು ಅಂದ್ರೆ, ಈ ಕಾವ್ಯವನ್ನು ಓದೋ ಜನನೇ ಬಹಳ ಕಡಿಮೆ. ಹಾಗಾಗಿ ಅದರಲ್ಲಿ ನಾನು ಒಬ್ಬ ಕಾವ್ಯ ರಚನೆ ಮಾಡ್ತಾ ಇದ್ದೀನಿ. ಕಾವ್ಯವನ್ನ ಪ್ರಕಟಿಸೋರು, ಕೊಂಡುಕೊಳ್ಳೋರು, ಈಗ ಕಾದಂಬರಿ ಬೇರೆ ಬೇರೆ ಪ್ರಕಾರಗಳನ್ನು ಜನ ಕೊಂಡುಕೊಳ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆದ್ರೆ ಕಾವ್ಯಕ್ಕೆ ಒಂದು ಮಾರುಕಟ್ಟೆ ಆಗ್ಲಿ, ಪ್ರಕಾಶಕರಾಗ್ಲಿ ಸಿಗ್ತಾ ಇಲ್ಲ. ನಾವು ಕಾವ್ಯವನ್ನು ಇಷ್ಟು ಪ್ರೀತಿಸೋರು, ನಾವು ಯಾಕೆ ಕಾವ್ಯಕ್ಕಾಗಿ ಒಂದಷ್ಟು ಇದನ್ನು ಮಾಡಬಾರದು ಅನ್ನೋ ಕಾರಣದಿಂದ ನಾನು ಕಾವ್ಯಕ್ಕೆ ಮೀಸಲಾದಂತ ಪ್ರಕಾಶನ, ಅದು ಬೇರೆ ಬೇರೆ ಅನೇಕ ಸ್ನೇಹಿತರು ಅವರು ಹೇಗೆ ಹೊರತರಬೇಕು ಅಂತ, ಅವ್ರ ಹತ್ರ ಹಣ ಇರ್ಬೋದು, ಎಲ್ಲ ಇರ್ಬೋದು, ಹೇಗೆ ಪ್ರಕಟಿಸ್ಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಈ ಕಾವ್ಯಕ್ಕೆ ಮೀಸಲಾದಂತ ಪ್ರಕಾಶನವನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೆ ಅಕಾಡೆಮಿ, ನಾನು ತಂದಿರೋ ಪುಸ್ತಕಗಳ ಅಕಾಡೆಮಿ ಅವಾರ್ಡ್ ಬಂದಿದೆ, ತರ್ತಾ ಇದ್ದೀನಿ. ಆಮೇಲೆ ಈಗ ಹಳ್ಳಿಗೂ ಕೂಡ ಹೋಗಿ ಅಲ್ಲಿ ಕಾವ್ಯ ಶಕ್ತಿಯನ್ನ, ಕಾವ್ಯ ವಾಹಿನಿಯನ್ನ ಜನರಲ್ಲಿ ಬೆಳೆಸೋದಕ್ಕೆ, ಪ್ರೋತ್ಸಾಹಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಯಾವ ರೀತಿ ಈ ಕಾರ್ಯಕ್ರಮಗಳನ್ನು ಹಾಕೋದು? ಇದು ಏನಂದ್ರೆ, ನಾನು ಎಲ್ಲ ನನ್ನ ಕಾವ್ಯ ಮಿತ್ರರಿಗೂ ನಾನು ಹೇಳ್ತಾ ಬರ್ತೀನಿ. ಏನು ಅಂತ ಹೇಳಿದ್ರೆ, ಈಗ ಹಳ್ಳಿಯಲ್ಲಿ ಬೇರೆ ಬೇರೆ ಮೀಡಿಯಾ ಪ್ರಭಾವಗಳಿದ್ದಾರೆ. ಆದ್ರೆ ನಮ್ಮ ಕಾವ್ಯವನ್ನ ನಾವು ಜನಕ್ಕೆ ತಲುಪಿಸ್ಬೇಕಾದ್ ನಮ್ಮ ಜವಾಬ್ದಾರಿ. ನಾನು ಬರೆದು ಕೂತ್ಕೊಂಡ್ರೆ ಮನೆಯಲ್ಲಿ, ಅವ್ರು ಬಂದು ನಮ್ಮ ಮನೆಯಲ್ಲಿ ಕವಿತೆ ಕೇಳ್ಬಿಟ್ಟು ಹೋಗ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಅವಕಾಶ ಸಿಕ್ಕಾಗ, ನಾನು ನನ್ನ ಜೊತೆಯಲ್ಲಿ ಯಾರಾದರೂ ಹೆಸರಾಂತ ಸಾಹಿತಿಗಳು ಅವರು ಸಿಕ್ಕಾಗ, ನಮ್ಮ ಮನೆಗೆ ಬಂದಾಗ ನಾವೇನ್ ಮಾಡ್ತೇವೆ, ಒಂದು ದಿನವನ್ನ ಗೊತ್ತುಪಡಿಸ್ಕೊಂಡು ಒಂದು ಹಳ್ಳಿಗೆ ಹೋಗ್ತೀವಿ. ಅದೊಂದು ಅರಳಿಕಟ್ಟೆ ಆಗಲಿ, ಅಲ್ಲಿ ಕುಳಿತುಕೊಂಡು ಎಷ್ಟು ಜನ ಸ್ನೇಹಿತರು ಸಿಗ್ತಾರೋ, ಹಳ್ಳಿಯ ಮಿತ್ರರು ಸಿಕ್ಕೊಂಡು, ನೋಡಪ್ಪ ಇವತ್ತಿನ ಸಾಹಿತ್ಯ ಸಂದರ್ಭ ಹೀಗಿದೆ, ಇಂಥ ಕವಿತೆಗಳು ಬರ್ತವೆ, ಈ ರೀತಿಯಾಗಿ ಬರ್ತಾ ಇದೆ. ಕೆ.ಎಸ್. ನರಸಿಂಹಸ್ವಾಮಿ ಪದ್ಯಗಳಿರ್ಬೋದು, ಜಿ.ಎಸ್. ಶಿವರುದ್ರಪ್ಪನವ್ರ ಪದ್ಯ ಇರ್ಬೋದು, ಎ.ಕೆ. ರಾಮಾನುಜನ್ ಅವ್ರ ಪದ್ಯ ಇರ್ಬೋದು, ಹೀಗೆ ನಾಡಿಗರದು, ಅಡಿಗರದು, ನೀವು ಯಾವುದೇ ಲಂಕೇಶ್ ಇದನ್ನ ಎಲ್ಲ ತಗೊಂಡು ಆ ಕವಿತೆಯನ್ನು ಓದಿ ಹೇಳೋದು. ಓದಿ ಹೇಳಿದಾಗ ಸಾಧ್ಯವಾದ ಪ್ರತಿಕ್ರಿಯೆ ಬಂದಿದೆ. ಅದನ್ನ ನಾವು ಹಳ್ಳಿಗೆ ಅವಕಾಶ ಸಿಗದಾಗ ಹೋಗೋದು, ಯಾವುದೇ ಒಂದು ಪೈಸಾ ನಿರೀಕ್ಷೆ ಆಗಲಿ ಏನಿಲ್ಲ, ನಮ್ಮದೇ ಸ್ವಂತ ವಾಹನದಲ್ಲಿ ನಾವು ಹೋಗೋದು, ಗೊತ್ತುಪಟ್ಟು ಒಂದು ದಿನಕ್ಕೆ ಒಂದು ಭಾನುವಾರ 3 ಹಳ್ಳಿಯನ್ನ ಕವರ್ ಮಾಡೋದು.
ಅದನ್ನ ನಮ್ಮ ಆಕಾಶವಾಣಿನಲ್ಲಿ ಎಂ ಆರ್ ಸತ್ಯನಾರಾಯಣ ಅಂತಿದ್ದಾರೆ, ಅವರು ಗಮಕವನ್ನು ಕೊಡ್ತಾರೆ. ಗಮಕ ಕಲೆ, ಗಮಕ ವಾಚನ ಇರುತ್ತೆ. ಮತ್ತೆ ಕೆಲವರು ಸಂಗೀತಗಾರರು ಬಂದಾಗ ಹಾಡು ಕೊಡ್ತಾರೆ, ಜನಪದ, ಸುಗಮ ಸಂಗೀತ. ಹೀಗೆ ಒಟ್ಟು ಒಂದು 3-4 ಜನ ಹೋಗಿ ನಮ್ಮ ಈ ಸಾಹಿತ್ಯ ಸಂದರ್ಭದಲ್ಲಿ ಏನ್ ನಡೀತಾ ಇದೆ ಅದನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ಕಾವ್ಯ ಮಿತ್ರರು ನನಗೇನಿದ್ದಾರೆ ಅವ್ರಿಗೂ ಕೂಡ ಹೇಳ್ತೀನಿ, ಈ ತರ ಕಾರ್ಯಕ್ರಮ ನಿಮ್ ಸುತ್ತಮುತ್ತ ಹಳ್ಳಿ ನಡೀತೀನಿ. ಆಮೇಲೆ ಬೆಳದಿಂಗಳ ಕೂಟವನ್ನು ಕೂಡ ನೀವು ನಡೆಸ್ತಾ ಇದ್ದೀರಾ ಇದೇ ರೀತಿ? ಹೌದು, ನಮ್ಮ ಜರಗನಹಳ್ಳಿನಲ್ಲಿ ಆ ಸುತ್ತಮುತ್ತಲಿನಲ್ಲಿ ಇರ್ತಕ್ಕಂಥ ಒಂದಷ್ಟು ಸದಸ್ಯರಾಗಿದ್ದಾರೆ. ಪ್ರತಿ ಹುಣ್ಣಿಮೆ ದಿನ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಹಮ್ಮಿಕೊಂಡಾಗ ಅದ್ರಲ್ಲಿ ಏನಂದ್ರೆ ಇಬ್ಬರನ್ನ, ಒಬ್ರು ಉಪನ್ಯಾಸಕರು, ಒಬ್ರು ಮುಖ್ಯ ಅತಿಥಿಗಳಾಗಿ ಕರೀತೇವೆ. ಒಬ್ಬರಿಗೆ 45 ನಿಮಿಷ ಅವಕಾಶ, ಒಬ್ಬರಿಗೆ 30 ನಿಮಿಷ. ಒಟ್ಟು 1-1/4 ಗಂಟೆ ಸುಮಾರಿಗೆ ಕಾರ್ಯಕ್ರಮ ಮುಗಿಯುತ್ತೆ. ಒಂದು ಸಣ್ಣ ತಿಂಡಿ ಕೊಡ್ತೇವೆ. ಹೀಗೆ ಅಂತ ನಮ್ಮ ಅನೇಕ ಸಾಹಿತ್ಯ ಮಿತ್ರರು ಒಂದು ಸಾಹಿತ್ಯ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ಇಂದಿನ ಹುಣ್ಣಿಮೆಯಲ್ಲಿ CR ಚಂದ್ರಶೇಖರ್ ಶಿವಮೊಗ್ಗ ಸುಬ್ಬಣ್ಣ ಬಂದಿದ್ರು. ಅದರ ಹಿಂದೆ ಡಾಕ್ಟರ್ ಪ್ರಭುದೇವ್ ಮತ್ತು ರಂಜಾನ್ ದರ್ಗಾ ಬಂದಿದ್ರು. ಆಮೇಲೆ ಬರಗೂರು ರಾಮಚಂದ್ರಪ್ಪ ಸಿದ್ಲಿಂಗಯ್ಯ ಬಂದಿದ್ರು. ಮಾಸ್ಟರ್ ಹಿರಣ್ಣಯ್ಯ, ಪಾಪ ಪಾಂಡು ಚಿದಾನಂದ್ ಬಂದಿದ್ರು. ಹೀಗೆ ಇಬ್ಬಿಬ್ಬರನ್ನ ನಾವು ಕರೆಸಿದಾಗ ಒಂದು ಉಪನ್ಯಾಸವನ್ನು ಕೇಳ್ತೇವೆ. ನಮ್ದೊಂದು ಜಾಗ ಇದೆ, ಅಲ್ಲಿ ಕೇಳ್ತೇವೆ. ಸುಮಾರು ಈಗಂತೂ 300-400 ಜನಕ್ಕೂ ಮೇಲೆ ಬರ್ತಿದ್ದಾರೆ. ಸ್ವಯಂ ಪ್ರೇರಣೆಯಿಂದ ಬರ್ತಾರೆ, ಕೇಳ್ತಾರೆ. ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಒಂದು ತಿಂಡಿ ತಗೊಂಡು ಅವರು ಈಗ. ಹಾಗಾಗಿ ಒಂದು ಸಾಹಿತ್ಯದ ಸೃಷ್ಟಿ ನಾವು ಮಾಡಿಕೊಂಡಿದ್ದೇವೆ. ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬರ್ತದೆ. ಆಮೇಲೆ ಇತ್ತೀಚೆಗೆ ಶುಭದ ಪ್ರಕಾಶನದ ವತಿಯಿಂದ ರಾಜ್ಯ ಮಟ್ಟದ ಕಾವ್ಯ ಕಮ್ಮಟವನ್ನ ಕೂಡ ನೀವು ಆಯೋಜಿಸಿದ್ರಿ ಈಗ ಒಂದು 2 ದಿನದ ಹಿಂದೆ. ಹೌದು. ಅದಕ್ಕೆ ಹೇಗೆ ಪ್ರತಿಕ್ರಿಯೆ ಹೇಗಿತ್ತು? ಅದು ನಾವೇನ್ ಮಾಡಿದ್ವಿ, ಬಹಳ ವ್ಯವಸ್ಥಿತವಾಗಿ 2 ತಿಂಗಳ ಹಿಂದೆನೆ ನಾವು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಕೂಡ ನಮಗೆ ಸುಮಾರು ಒಂದು 300 ಅಭ್ಯರ್ಥಿಗಳು ಬರ್ಕೊಂಡಿದ್ವಿ. ನಾವು ಶಿಬಿರದಲ್ಲಿ ಪಾಲ್ಗೊಳ್ತೀವಿ. ನಾವು ಒಟ್ಟು ಆ ಪರಿಕಲ್ಪನೆಯನ್ನು ಕೊಟ್ಟಿದ್ವಿ. ಅದರಲ್ಲಿ ನಾವು 80 ಜನನ ಆಯ್ಕೆ ಮಾಡಿದ್ವಿ. ಅದು ಜಿಲ್ಲಾವಾರು, ವೃತ್ತಿವಾರು, ಅಂದ್ರೆ ಬರೀ ಕವಿಗಳನ್ನಾಗ್ಲಿ ಬರೀ ಇವರನ್ನಂತಲ್ಲ. ಅದರಲ್ಲಿ ಟೈಲರ್ ಬಂದಿದ್ರು, ಒಬ್ಬರು ಲಾಯರ್ ಬಂದಿದ್ರು, ಒಬ್ರು ಆಡಿಟರ್ ಬಂದಿದ್ರು, ಒಬ್ರು ಇಂಜಿನಿಯರು. ಹೀಗೆ ಎಲ್ಲಾ ವೃತ್ತಿಗಳಿಗೂ ಆದ್ಯತೆ ಕೊಟ್ಟು ಮತ್ತು ಜಿಲ್ಲಾವಾರು ಆದ್ಯತೆ ಕೊಟ್ಟು ಅವರನ್ನ ನಾವು ಕರೆಸಿದ್ವಿ. ಶನಿವಾರ ಭಾನುವಾರ 23-24 ನಡೀತು. ಅವರಿಗೆ ಊಟ ವಸತಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ, ಆಮೇಲೆ ಬಹಳ ಮುಖ್ಯ ಅಂದ್ರೆ ಅದರಲ್ಲಿ ನಾನು ಕಲಿಸಿದ್ದು ತುಂಬಾ ಇದೆ. ಅದರಲ್ಲಿ ರಾಮಚಂದ್ರ ಶರ್ಮಾ, ಎಲ್ ಹನುಮಂತಯ್ಯ, ಆಮೇಲೆ ಪ್ರೊಫೆಸರ್ ಲೋಹಿತಾಶ್ವ, ಸಿನಿಮಾ ನಟರು ಮತ್ತು ಲೋಹಿತಾಶ್ವ, ಆಮೇಲೆ ಮುಖ್ಯವಾಗಿ ಸುಮತೀಂದ್ರ ನಾಡಿಗು ಮತ್ತೆ ಕೀರಂ ನಾಗರಾಜ್, ಆಮೇಲೆ ಪರಿಸರದ ಬಗ್ಗೆ ನಾಗೇಶ್ ಹೆಗ್ಡೆ. ಹೀಗೆ ಒಂದು ಕವಿಗೋಷ್ಠಿ ಮೂಡ್ನಕೂಡು ಚಿನ್ನಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಅದು ನಡೀತು. ಆಮೇಲೆ ಮಲ್ಲೇಪುರಂ ಜಿ ವೆಂಕಟೇಶ್, ಆಮೇಲೆ OL ನಾಗಭೂಷಣ ಸ್ವಾಮಿ, ಆಮೇಲೆ GK ಗೋವಿಂದರಾವ್, ಆಮೇಲೆ MR ಸತ್ಯನಾರಾಯಣ್. ಹೀಗೆ ಎಲ್ಲ ವಿಷಯಗಳಲ್ಲಿ ಪಾಶ್ಚಾತ್ಯ ಸಾಹಿತ್ಯ ಗ್ರಹಿಕೆ ಅಂತ ಮತ್ತು ಭಾರತೀಯ ಕಾವ್ಯ ಗ್ರಹಿಕೆ ಅಂತ ಹೀಗೆ ಒಟ್ಟು ನಾವು ಒಂದು ಸುಮಾರು 12 ಗೋಷ್ಠಿಗಳನ್ನು ಮಾಡಿ 2 ದಿನ ನಾವು ಕೇಳಿದ್ವಿ. ಅದು ಮಾತ್ರ ನನ್ನ ಬಹುಶಃ ನಾನು ಇತ್ತೀಚಿನ ನಾನು ನಡೆಸಿದಂಥ ಕಾರ್ಯಕ್ರಮಗಳಲ್ಲಿ ಅದು ನನಗೆ ಅದ್ಭುತವಾದಂಥ, ನನಗೆ ನೆಮ್ಮದಿಯನ್ನು ತಂತು. ನಾನು ಅನೇಕ ಕಾವ್ಯ ಇವುಗಳನ್ನು ತಿಳ್ಕೊಂಡೆ. ಅಲ್ಲಿ ನಾನು ಬಹಳ ಮುಖ್ಯವಾಗಿ ಹೇಳೋದೇನೆಂದ್ರೆ, ನನಗೆಲ್ಲೋ ಕೂಡ ಒಂದು ವಿಶ್ವವಿದ್ಯಾನಿಲಯದ ಹೋಗಿ ಒಂದು ಮಾಸ್ಟರ್ ಡಿಗ್ರಿ ಅಥವಾ ಸಂಪೂರ್ಣ ಸಾಹಿತ್ಯದ ವಿದ್ಯಾರ್ಥಿ ಆಗಿರ್ಲಿಲ್ಲ ಅನ್ನೋ ಒಂದು ಕೊರತೆ ಇದೆ. ಅದನ್ನ ಈ ರೀತಿಯಂತ ಕಮ್ಮಟಗಳಲ್ಲಿ ನನಗೆ ಸಂತೋಷ. ತುಂಬಾ ಸಂತೋಷ ಶಿವಶಂಕರ್ ಅವರೇ. ನೀವು ಅಷ್ಟೊಂದು ಹನಿಗವನಗಳನ್ನ ಕೂಡ ಯಾವುದೇ ಇದಿಲ್ಲದೆ ಯಾವ ಕ್ಷಣದಲ್ಲಿ ಯಾವ ಕವನವನ್ನು ಬೇಕಾದ್ರೂ ಹೇಳಬಲ್ರಿ ಅಂತ ನೆನಪಿನ ಶಕ್ತಿ ಇದೆ ಅಂತ ಕೂಡ ಕೇಳಿದ್ದೀನಿ. ಇಂಥ ಒಂದು ಆಸಕ್ತಿ, ಕಾವ್ಯದ ಬಗ್ಗೆ ಆಸಕ್ತಿ ಬಹಳ ಉತ್ತಮವಾದಂಥದ್ದು ಮತ್ತು ಹೆಚ್ಚಿನ ಕಾವ್ಯಗಳಿಗೆ ರಚನೆಗೆ ಸ್ಫೂರ್ತಿಯಾದಂಥದ್ದು ಅಂತ ನನ್ನ ಭಾವನೆ. ನೀವು ಬೆಳಗು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ, ನಿಮ್ಮ ಕವನಗಳನ್ನು ನಮಗೆ ಕೇಳಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಈಗ ರೈತ ಮಾಹಿತಿ. ಭತ್ತದ ಬೆಳೆಗೆ ಸಸ್ಯ ಸಂರಕ್ಷಣೆ. ತಡವಾಗಿ ನಾಟಿ ಮಾಡಿರುವ ಭತ್ತದ ಬೆಳೆಯಲ್ಲಿ ಅಲ್ಲಲ್ಲಿ ಬೆಂಕಿ ರೋಗ ಹಾಗೂ ಎಲೆ ಸುರುಳಿ ಹುಳುವಿನ ಬಾಧೆ ಕಾಣಿಸಿಕೊಂಡಿರುವುದಾಗಿ ವರದಿಯಾಗಿರುತ್ತದೆ. ಹತೋಟಿ ಕ್ರಮ ಕೈಗೊಳ್ಳುವ ಮುಂಚಿತವಾಗಿ ಅವುಗಳ ಲಕ್ಷಣಗಳನ್ನು ತಿಳಿಯುವುದು ಸೂಕ್ತ.